ಇವತ್ತು ನಾನು ಸಕಲೇಶಪುರದಲ್ಲಿದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಇಲ್ಲೀಗ ಹುತ್ತದ ಅಣಬೆ, ತರಗಿನ ಅಣಬೆಗಳಂತ ವೆರೈಟಿ ಅಣಬೆಗಳು ಸಿಗ್ತವೆ. ಇವತ್ತು ನನಗೆ ಸ್ವಲ್ಪ ತರಗಿನ ಅಣಬೆ ಸಿಕ್ಕಿದೆ. ಒಣಗಿದ ಎಲೆಗಳ ಮೇಲೆ ಮಲ್ಲಿಗೆ ಚಿಲ್ಲಿರೋ ಹಾಗೆ ಕಾಣೋ ಈ ಅಣಬೆಗಳು ನಮಗೆ ಅಂದರೆ ಮಲೆನಾಡು ಜನರಿಗೆ ಚೆನ್ನಾಗೇ ಗೊತ್ತಿದೆ. ನಿಮಗೂ ತೋರಿಸೋಣ ಅಂತ ಇವತ್ತು ಬೇಯಿಸಿರೋ ಕಡುಬು ಹಾಕಿರೋ ತರಗಿನ ಅಣಬೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ದ ಬ್ರಂಚ್ ಮಾಸ್ಟರ್ ಚಾನೆಲ್ಗೆ ಸ್ವಾಗತ. ತರಗಿನ ಅಣಬೆ ಸಾರು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಅಣಬೆಗಳ ಬುಡಗಳನ್ನ ತೆಗೆದು ಕ್ಲೀನ್ ಮಾಡಬೇಕು. ಇದು ನಿಮ್ಮ ತಾಳ್ಮೆ ಪರೀಕ್ಷಿಸೋ ಕೆಲಸ. ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅನ್ಸುತ್ತೆ. ಆದರೆ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡಿ ತಿನ್ನೋಣ ಅನ್ಸುತ್ತೆ. ಅಣಬೆಗಳ ಬುಡಗಳನ್ನ ತೆಗೆದ ಮೇಲೇನೂ ಅದರಲ್ಲಿ ಮಣ್ಣಿರೋ ಚಾನ್ಸಸ್ ಇರೋದ್ರಿಂದ ಅಣಬೆನ ಚೆನ್ನಾಗಿ ತೊಳಿಬೇಕು. ಇಲ್ಲಿ ನನ್ನ ಹತ್ರ ಒಂದು ಸಣ್ಣ ಬಕೆಟ್ ಫುಲ್ ಆಗೋಷ್ಟು ಅಣಬೆ ಇದೆ. ಒಂದು ಇಡೀ ಬಕೆಟ್ ಆಗೋಷ್ಟು ಅಣಬೆನ ಅಂದ್ಕೊಳ್ಬೇಡಿ. ಅಣಬೆಗಳು ಬೇಯಿಸಿದ ಮೇಲೆ 1-2 ಇಡಿಗಳಷ್ಟೇ ಆಗುತ್ತೆ. ಫಸ್ಟ್ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಹುರ್ಕೊಳ್ಳೋಣ. ಕೊತ್ತಂಬರಿ ಬೀಜ 1.5 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಕಾಳು ಮೆಣಸು 1 ಟೀ ಸ್ಪೂನ್, ಗಸಗಸೆ 1 ಟೀ ಸ್ಪೂನ್, ಲವಂಗ 4, ಚಕ್ಕೆ 1 ಸಣ್ಣ ತುಂಡು. ಇವಿಷ್ಟನ್ನ ಫಸ್ಟ್ ಗಮ್ ಅಂತ ಸ್ಮೆಲ್ ಬರೋವರೆಗೆ ಹುರ್ಕೊಳ್ಳೋಣ. ಹುರ್ಕೊಂಡಿರೋ ಸಾಮಗ್ರಿಗಳನ್ನ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 10-12 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಮನೇಲಿ ಖಾರ ತಿನ್ನದೇ ಇರೋದ್ರಿಂದ ನಾನು ಖಾರ ಮಾಡ್ತಿಲ್ಲ. ನೀವು ಖಾರ ತಿನ್ನೋರಾದ್ರೆ 8 ಬ್ಯಾಡಗಿ ಮೆಣಸು, 4-5 ಗುಂಟೂರು ಮೆಣಸು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳಿ. ರೆಡಿ ಆದ್ಮೇಲೆ ತಟ್ಟೆಗೆ ಹಾಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ತಗೊಳ್ತಿದ್ದೀನಿ. ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಹಾಕಿ ಹುರ್ಕೋಬೇಕು. ನಾನು ಬೆಳ್ಳುಳ್ಳಿ ಹಾಕಕ್ಕೆ ಮರ್ತಿದ್ದೆ. ಶುಂಠಿ ಜೊತೆಗೆ ಇದನ್ನು ಹಾಕಿ ಹುರ್ಕೋಬಹುದು. 7-8 ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಈಗ ಸಂಜೆ 7 ಗಂಟೆ ಆಗಿದೆ. ಮಾಮೂಲಿ ಕಿಚನ್ ಲೈಟ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನೆರಳು ಬೀಳ್ತಿದೆ. ಬೊಂಬೆ ಆತ ನೋಡಿದಾಗ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟಾದ್ಮೇಲೆ ಅಂದಾಜು 2.5 ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂಡು ಮೀಡಿಯಂ ಹುರಿಲಿ ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈ ತರ ಕಲರ್ ಚೇಂಜ್ ಆದ್ಮೇಲೆ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಿದ್ದೀನಿ. ಇದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕೋಬೇಕು. ಹುರಿದಿರೋ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಕಡುಬು ಮಾಡೋದಕ್ಕೆ 1.5 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ತಗೊಳ್ತಿದ್ದೀನಿ. ಈ ಕಡುಬು ಅಕ್ಕಿ ತರಿ ಅಥವಾ ಕುಸ್ಲಕ್ಕಿ ಬೆಳ್ತಕ್ಕಿ ಮಿಕ್ಸ್ ಮಾಡಿ ಹೀಗೆ ಬೇರೆ ಬೇರೆ ಥರ ಮಾಡ್ತಾರೆ. ಇದು ಶಾರ್ಟ್ ಕಟ್, ಬೇಗ ಆಗುತ್ತೆ. ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ತಗೊಂಡು ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಪುಡಿ ಉಪ್ಪು ಇಲ್ಲ, ಹಾಗಾಗಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೀವು ಪುಡಿ ಉಪ್ಪು ಹಾಕ್ಕೋಬಹುದು. ನೀರು ಬಿಸಿ ಆದಮೇಲೆ ಉರಿ ಕಡಿಮೆ ಮಾಡಿಕೊಂಡು ಹಿಟ್ಟು ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ 3-5 ನಿಮಿಷ ಬೇಯೋದಿಕ್ಕೆ ಬಿಡಿ. ಹಿಟ್ಟು ಬೆಂದಿರೋದು ಸಾಕು ಅನ್ಸುತ್ತೆ. ಒಂದು ದೊಡ್ಡ ಪಾತ್ರೆಗೆ ಹಿಟ್ಟನ್ನ ಹಾಕೊಂಡು ತಣ್ಣೀರಲ್ಲಿ ಕೈನ ಪದೇ ಪದೇ ಅದ್ದಿ ಹಿಟ್ಟು ನಾದ್ಕೊಳ್ಳಿ. ನಿಮಗೆ ಬಿಸಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸ್ವಲ್ಪ ತಣ್ಣಗಾಗುವವರೆಗೆ ಕಾಯ್ಬೋದು. ಆದರೆ ಜಾಸ್ತಿ ತಣ್ಣಗಾದ್ರೆ ಹಿಟ್ಟು ಡ್ರೈ ಆಗುತ್ತೆ, ಕಡುಬು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಿಟ್ಟು ರೆಡಿ ಆದಮೇಲೆ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಕಡುಬು ಮಾಡ್ಕೊಳ್ಳಿ. ಬೇಕಾದರೆ ಮಧ್ಯದಲ್ಲಿ ಪ್ರೆಸ್ ಮಾಡಿ ಈ ಥರ ಡಿಸೈನು ಮಾಡಬಹುದು. ಆದರೆ ನೆನಪಿಡಿ, ಬೇಗ ಬೇಗ ಕಡುಬು ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ಮತ್ತೆ ಸ್ವಲ್ಪ ಬಿಸಿ ನೀರು ಚಿಮುಕಿಸಿ ನಾದ್ಕೊಂಡು ಕಡುಬು ಮಾಡ್ಕೋಬೇಕಾಗುತ್ತೆ. ಕೆಲಸ ಡಬಲ್ ಆಗುತ್ತೆ. ಇಷ್ಟು ರೆಡಿ ಆದಮೇಲೆ ಒಂದು ದೊಡ್ಡ ಪಾತ್ರೆ ತಗೊಂಡು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಹುರ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ 3 ನಾಟಿ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬೇಕು. ಟೊಮೆಟೊ ಮ್ಯಾಶ್ ಆದಮೇಲೆ ರುಬ್ಬಿರೋ ಮಸಾಲೆ, ಬೇಕಾದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ.
ಉಪ್ಪು ಟೊಮೆಟೊ ಬೇಯಬೇಕಾದ್ರೂ ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ. ಮಸಾಲೆ ಕುದಿ ಬಂದ್ಮೇಲೆ ಕ್ಲೀನ್ ಮಾಡಿರೋ ಅಣಬೆ ಹಾಕೊಳ್ಳಿ. ಅಣಬೆನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಣಬೆ ಬೇಯೋದಕ್ಕೆ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. 2-3 ನಿಮಿಷ ಬಿಟ್ಟು ಬೇಯಿಸಿರೋ ಕಡುಬು ಹಾಕೊಳ್ಳೋಣ. ಈಗ ನಾನು ನೆಕ್ಸ್ಟ್ ಮಾಡ್ತಿರೋ ಪ್ರೋಸೆಸ್ ಇದೆಯಲ್ಲ, ಅದು ಮಲೆನಾಡಲ್ಲಿ ಮಾಡುವಂಥದ್ದು. ಸೈಂಟಿಫಿಕ್ ರೀಸನ್ ನನಗೆ ಗೊತ್ತಿಲ್ಲ, ಆದರೆ ಅಣಬೆಯಲ್ಲಿ ವಿಷ ಅಂದ್ರೆ ಪಾಯ್ಸನ್ ಇದ್ರೆ ತೆಗಿಯಕ್ಕೆ ಅಂತ ಅಜ್ಜಿ ಹೇಳ್ತಾ ಇದ್ರು. ಒಂದು ಕಬ್ಬಿಣದ ಕತ್ತಿನ ಹೀಗೆ ಚೆನ್ನಾಗಿ ತೊಳಿಬೇಕು, ಅದರಲ್ಲಿ ರಸ್ಟ್ ಇರಬಾರ್ದು. ಜನರಲಿ ನಾವು ಅಡುಗೆನ ಒಲೆಯಲ್ಲೇ ಮಾಡೋದು. ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ಸ್ಟೌವ್ನಲ್ಲಿ ಮಾಡ್ತಾ ಇದ್ದೀನಿ. ಕತ್ತಿ ಕಲ್ಲರ್ ಕೆಂಪಗಾಗೋವರೆಗೆ ಬಿಸಿ ಮಾಡಬೇಕು. ನೋಡಿ, ಕೆಂಪಗಾಗಿರೋದು ಕಾಣಿಸ್ತಿದೆಯಲ್ಲ, ಇಷ್ಟು ಕೆಂಪಗಾದ್ಮೇಲೆ ಕತ್ತಿನ ಸಾರಿಗೆ ಹಾಕಿ 2-3 ನಿಮಿಷ ಹಾಗೆ ಬಿಡಬೇಕು. ನೋಡಿ, ಒಂದು ಸಖತ್ ಟೇಸ್ಟಿ ಮಲ್ನಾಡ್ ರೆಸಿಪಿ ತರಗೆಲೆ ಅಣಬೆ ಸಾರು ರೆಡಿಯಾಗಿದೆ. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಮಾಡಿ ತೋರಿಸ್ತೇನೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಆಗ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಟೈಮಿಗೆ ಸರಿಯಾಗಿ ಸಿಗ್ತವೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.